ಸೆಪ್ಟೆಂಬರ್ 25ರಂದು ಧಾರವಾಡದ ಜುಬಿಲಿ ವೃತ್ತದಲ್ಲಿ ನಡೆದಿದ್ದಂತಹ ಉದ್ಯೋಗಾಕಾಂಕ್ಷಿಗಳ ಬೃಹತ್ ಹೋರಾಟದ ನೇತೃತ್ವ ವಹಿಸಿದಂತಹ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಇದೀಗ ಧಾರವಾಡದಲ್ಲೇ ಡಿಸೆಂಬರ್ 8ರಂದು ಮತ್ತೆ ಪ್ರತ್ಯೇಕವಾಗಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಪೊಲೀಸ್ ಪೇದೆ ಹುದ್ದೆಗೆ ಬೇಕಾಗಿರುವಂತಹ ವಯೋಮಿತಿ ಹೆಚ್ಚಳ ಮಾಡುವುದು, ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಕಾಂತಕುಮಾರ್, ಕಳೆದ ಸೆಪ್ಟೆಂಬರ್ 25ಕ್ಕೆ ನಾವು ಧಾರವಾಡದಲ್ಲಿ ವಯೋಮಿತಿ ಹೆಚ್ಚಳ ಮತ್ತು ಉದ್ಯೋಗ ಕರೆಯುವಂತೆ ಹೋರಾಟವನ್ನ ಮಾಡಿದ್ವು. ಹೋರಾಟ ಮಾಡಿದ ಮೇಲೆ ಸ್ವಲ್ಪ ಸಡಿಲಿಕೆ ನೀಡಿ ವಯೋಮಿತಿ ಹೆಚ್ಚಳವನ್ನ ಮಾಡಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಳ ಮಾಡುವುದಾಗಿ ಸಿಎಂ ಅವರು ಹೇಳಿದ್ರು. ಆದರೆ ಒಬಿಸಿಗೆ ಈಗ 33 ವರ್ಷ ಮತ್ತು ಜನರಲ್ ಕ್ಯಾಟಗರಿಗೆ 30 ವರ್ಷ ಮಾಡುವ ಮಾತನ್ನ ಹೇಳಿದ್ರು. ಅದು ಕೂಡ ಆಗಲಿಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಾಗ ಇವರು ಹೇಳಿದ ಒಂದೇ ಮಾತಿಗೆ ವಿದ್ಯಾರ್ಥಿಗಳು ಧಾರವಾಡಕ್ಕೆ ಬಂದು ಅಭ್ಯಾಸವನ್ನ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ಉದ್ಯೋಗ ಕೊಡುವ ಮಾತನ್ನ ಹೇಳಿತ್ತು. ಈಗ ಸರ್ಕಾರ ಬಂದು 2.5 ವರ್ಷ ಆದರೂ ಕೇವಲ 5,000 ಉದ್ಯೋಗಕ್ಕೆ ಮಾತ್ರ ಕರೆ ನೀಡಲಾಗಿದೆ. ಅವು ಕೂಡ ಸದ್ಯ ಕೋರ್ಟ್ನಲ್ಲಿವೆ ಎಂದಿದ್ದಾರೆ. ಕೋರ್ಟ್ ಆದೇಶ ಬರುವವರೆಗೂ ಯಾವುದೇ ಜಾಬ್ ಸಿಗೋದಿಲ್ಲ. ನಾವು ಧಾರವಾಡ, ವಿಜಯಪುರ, ಮೈಸೂರು ಸೇರಿ ಹಲವು ಕಡೆ ಹೋರಾಟವನ್ನ ಮಾಡಿದ್ದೇವೆ. ಆದರೆ ಅವತ್ತು ನಾವು ಉದ್ಯೋಗಕ್ಕಾಗಿ ಬೆಳಗಾವಿ ಅಧಿವೇಶನದಲ್ಲಿ ಡಿಸೆಂಬರ್ 11ಕ್ಕೆ ಹೋರಾಟ ಮಾಡೋಕೆ ನಿರ್ಧಾರ ಮಾಡಿದ್ದೇವೆ. 1 ವರ್ಷದಿಂದ ಯಾವುದೇ ಉದ್ಯೋಗಕ್ಕೆ ಕರೆ ಮಾಡಿಲ್ಲ. PSI ಕಾಲ್ ಆಗಿ 5 ವರ್ಷ ಆಗಿದೆ ಎಂದಿದ್ದಾರೆ. ಇನ್ನು ಗೃಹ ಸಚಿವ 2 ದಿನಗಳಲ್ಲಿ ಕರೆ ಮಾಡ್ತೇವೆ ಅಂತ ಹೇಳಿದ್ದಾರೆ, 1 ವಾರದಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಈ ಸಂಬಂಧ ಧಾರವಾಡದಲ್ಲಿ ಇದೇ ಡಿಸೆಂಬರ್ 8ಕ್ಕೆ ಮತ್ತೆ ಹೋರಾಟ ಮಾಡ್ತೇವೆ. ಉದ್ಯೋಗಾಕಾಂಕ್ಷಿಗಳು 1 ಹೊತ್ತಿನ ಊಟಕ್ಕೆ ಕೂಡ ಪರದಾಟವನ್ನ ನಡೆಸಿದ್ದಾರೆ. ಡಿಸೆಂಬರ್ 1ಕ್ಕೆ ನಾವು ಪೊಲೀಸರ ಅನುಮತಿ ಇಲ್ಲದ ಕಾರಣ ಹೋರಾಟವನ್ನ ಮಾಡಲಿಲ್ಲ. ಈಗ ಮತ್ತೆ ಹೋರಾಟಕ್ಕೆ ಇಳಿಯಲಿದ್ದೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಸರ್, ನಾವು ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದ್ವಿ. ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರು. ರಾಜ್ಯ ಸರ್ಕಾರದಲ್ಲಿರೋ 2,76,386 ಖಾಲಿ ಹುದ್ದೆಗಳನ್ನ 43 ಇಲಾಖೆಯಿಂದ ಫಿಲ್ ಮಾಡಬೇಕು, ಮತ್ತೆ ಕನಿಷ್ಠ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಸರ್. ಅಷ್ಟು ಹೋರಾಟ ಮಾಡಿದ್ಮೇಲೂ ಏನೋ ಕೆಲವೊಂದು ಸಣ್ಣ ಬದಲಾವಣೆ ಆಗಿದ್ದು ಅಷ್ಟೇ. ಏನೋ 1-2 ನೋಟಿಫಿಕೇಶನ್ಸ್ ಆಗಿತ್ತು. 2 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ರು, ಅದನ್ನ 3 ವರ್ಷ ಮಾಡಿದ್ರು. ಈಗ ನಾವು ಕೇಳ್ತಾ ಇರೋದು 5 ವರ್ಷ ವಯೋಮಿತಿ. ಮತ್ತೆ PC ಅದು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ 33 ವರ್ಷ, ಮತ್ತೆ SC/ST OBCಗೆ 33 ವರ್ಷ, 30 ವರ್ಷ ಜನರಲ್ ಮೆರಿಟ್ಗೆ ಕಾಯಂ ಮಾಡ್ತೀನಿ ಅಂತ ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಸಿದ್ದರಾಮಯ್ಯ ಸರ್ ಲೆಟರ್ ಹಾಕಿದ್ರು. ಅದು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅಂದ್ರೆ ಒಂದ್ ದಿನ 2 ದಿನ ಅಂದ್ರೆ ಏನ್ ಸರ್, ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಒಂದು ಲೆಟರಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮನೆಗೆ ಹೋಗಿದ್ದಾರೆ, ವಾಪಸ್ ಬಂದು ಓದ್ತಾ ಇದ್ದಾರೆ. ಮತ್ತೆ ಕಳೆದ 5-6 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದಲ್ಲಿ ಪ್ರಣಾಳಿಕೆಯಲ್ಲಿ ಅವ್ರು ಹೇಳಿದ್ದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿ. ಅವಾಗ 2.5 ಲಕ್ಷ ವೇಕೆನ್ಸಿ ಇತ್ತು 2.5 ವರ್ಷ ಹಿಂದೆ. ಆ 2.5 ಲಕ್ಷ ವೇಕೆನ್ಸಿಲಿ ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಬಂದು 2.5 ವರ್ಷದಿಂದ ಸರ್ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಆ 5,000ದಲ್ಲೂ ಏನ್ ವೇಕೆನ್ಸಿ ಇದೆ, ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದ್ರೆ ಅಷ್ಟು ಪ್ರಕರಣಗಳು, ಅಷ್ಟು ನೋಟಿಫಿಕೇಶನ್ಸ್ ಇವತ್ತು ಕೋರ್ಟ್ ಅಲ್ಲಿ ಇದಾವೆ. ಕೋರ್ಟ್ ಅಲ್ಲಿ ಇವತ್ತು ಸ್ಟೇ ಇದೆ. ಮತ್ತೆ ಕೋರ್ಟ್ ಫೈನಲ್ ವರ್ಡಿಕ್ಟ್ ಬರೋ ತನಕ ಯಾವುದೇ ಫೈನಲ್ ಆರ್ಡರ್ ಕಾಪಿ ಕೊಡಬಾರ್ದು ಅಂತ ಹೇಳಿ ಕೋರ್ಟ್ ಒಂದು ಆದೇಶ ತಗೊಂಡ್ಬಂದಿದ್ದಾರೆ. ಕೋರ್ಟ್ ಇಂದ ಇವತ್ತು ಸರ್ ಮೂಲ ಕಾರಣ ಇವತ್ತು ಸರ್ಕಾರದಿಂದ ಈ ಪರಿಸ್ಥಿತಿಗೆ ಇಲ್ಲಿ ಧಾರವಾಡ ಇರ್ಬೋದು, ಬೆಂಗಳೂರು, ವಿಜಯನಗರ ಮತ್ತೆ ಬಿಜಾಪುರದಲ್ಲಿ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ಪ್ರತಿ ಒಂದು ಡಿಸ್ಟಿಕ್ ಇಂದ ವಿದ್ಯಾರ್ಥಿಗಳು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಇವತ್ತು ನಾವು ಬೆಳಗಾಂ ಅಧಿವೇಶನದಲ್ಲಿ, ಚಳಿಗಾಲ ಅಧಿವೇಶನ ಅಲ್ಲೂ ಕೂಡ 11ನೇ ತಾರೀಕು ಹೋರಾಟ ಮಾಡ್ತಾ ಇದೀವಿ. 6 ತಿಂಗಳಾಗಿ 1 ವರ್ಷ ಆಯ್ತು, ಇನ್ನೂ ಒಂದು ಹೊಸ ರೆಕ್ರೂಟ್ಮೆಂಟ್ ಆಗಿಲ್ಲ. 5 ವರ್ಷ ಆಗಿದೆ PSI ನೋಟಿಫಿಕೇಶನ್ಸ್ ಆಗಿ. ಹೋಗಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಇದು ನಮಗೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಮಾನ್ಯ ಗೃಹ ಸಚಿವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇನ್ನು 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. 1 ವಾರದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತಾರೆ. ಅದಕ್ಕೂ ಇಲ್ಲ ಅಂತಂದ್ರೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಧಾರವಾಡದಲ್ಲಿ ಸರ್ ನಾವು ಇದೇ ತಿಂಗಳು 8ನೇ ತಾರೀಕು ಸೋಮವಾರ ದೊಡ್ಡ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸಬೇಕು. ನಮ್ಮ ಬೇಡಿಕೆ ನ್ಯಾಯಯುತ ಬೇಡಿಕೆ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಇವತ್ತು ಒಂದು ಟೈಮ್ ಊಟಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್. ಇಲ್ಲಿ ಕೇಳಿದೀವಿ ಸರ್. ಈಗ ಸಬರ್ಬನ್ ಪೊಲೀಸ್ ಸ್ಟೇಷನ್ ಮತ್ತೆ ಲಾಸ್ಟ್ ಟೈಮ್ ಏನು ಒಂದು ಹೋರಾಟ ಆಯ್ತು ಡಿಸೆಂಬರ್ 1, ಆ ಒಂದು
ಪರ್ಮಿಷನ್ಸ್ ಡಿಲೇ ಆಗಿತ್ತು ಅಂದ್ರೆ ಕೊಟ್ಟಿರ್ಲಿಲ್ಲ ಕಾರಣಾಂತರಗಳಿಂದ. ಅದು ಇವಾಗ ನಾವು 8ನೇ ತಾರೀಕು ಪರ್ಮಿಷನ್ಸ್ ನಾವು ಸೆಷನ್ ಏನ್ ಸ್ಟಾರ್ಟ್ ಆಗುತ್ತೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಧಾರವಾಡದಲ್ಲಿ ನಾವು ಮೊದಲನೇ ಹೋರಾಟ ಮಾಡಿ ಅದಾದ್ಮೇಲೆ ಬೆಳಗಾಮಲ್ಲೂ 11ನೇ ತಾರೀಕು ಹೋರಾಟ ಮಾಡೋಣ ಅಂತ ಪ್ರಾರಂಭ ಮಾಡಿದೀವಿ. ಈ ಒಂದು ಬೇಡಿಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಏನ್ ಬೇಡಿಕೆ ಇದೆ ಅಷ್ಟು ಈಡೇರ್ಬೇಕು ಸರ್.